అట్లా అంతా ఒకే లెవెల్ గా రండి. ఓహో మీరు ఫస్ట్ ఫస్ట్ బ్యాచ్ మళ్ళీ ఫస్ట్ బ్యాచ్ రన్నింగ్ అయింది కదా. సార్ ఫస్ట్ బ్యాచ్ మళ్ళీ ఒకసారి రండి, అట్లా నడచాలంట. నువ్వు ప్రైజ్ వస్తుంది, మెడల్ అంటే మీరెవరు పోస్ట్ ಕರ್ನಾಟಕ ಫುಡ್ ಬ್ಯಾಂಕ್ ರಿಜಿಸ್ಟ್ರೇಷನ್ ಮತ್ತು ನ್ಯಾಷನಲ್ ಫುಡ್ ಬ್ಯಾಂಕ್ ಡೇ 5/9/2025 ಹಮ್ಮಿಕೊಂಡಿದ್ದು. ಈ ಒಂದು ಫುಡ್ ಬ್ಯಾಂಕ್ ಡೇ ಜ್ಞಾಪಕಾರ್ಥವಾಗಿ ನಮ್ಮ ಫುಡ್ ಬ್ಯಾಂಕ್ ಸಂಸ್ಥಾಪಕರಾದಂಥ PM ಕೃಷ್ಣಮೂರ್ತಿಯವರು ಮುಳಬಾಗಿಲಿನ ಪ್ರವಾಸಿ ಮನದಲ್ಲಿ ಸುಮಾರು ಒಂದು 35-40 ಜನ ನಾವು ಪ್ರತಿದಿನ ವಾಕಿಂಗು, ರನ್ನಿಂಗು, ಎಕ್ಸಸೈಸ್ ಎಲ್ಲ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮಿತ್ರಕೂಟ, ನಮ್ಮ ಸ್ನೇಹಕೂಟ ಎಲ್ಲನೂ ಇದರಲ್ಲಿ ಭಾಗವಹಿಸಿ ಈ ಒಂದು ಫುಡ್ ಬ್ಯಾಂಕ್ ಡೇ ಸೆಲೆಬ್ರೇಷನ್ ಅದ್ದೂರಿಯಾಗಿ ಆಚರಣೆ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಇವರೆಲ್ಲರಿಗೂ ಈ ಸಮಯದಲ್ಲಿ ಧನ್ಯವಾದಗಳು ಹೇಳ್ತಾ, ಈ ಫುಡ್ ಬ್ಯಾಂಕ್ ದಿನ ಎಲ್ರಿಗೂ ಒಳ್ಳೆಯದಾಗಲಿ. ಯಾರಾದರೂ ಎಲ್ಲಾದರೂ ಆಗಲಿ ಎಂಥ ಕಾರ್ಯಕ್ರಮ, ಶುಭ ಕಾರ್ಯಕ್ರಮಗಳಲ್ಲಿ ಮದುವೆ ಮುಂಜೆ ಕಾರ್ಯಕ್ರಮ, ಫುಡ್ ಏನಾದರೂ ಆಹಾರ ಉಳಿತಾಯ ಆದರೆ ನಮ್ಮ ಕೃಷ್ಣಮೂರ್ತಿ ಅವರು ನಾವು ಸುಮಾರು ಒಂದು ವರ್ಷದಿಂದ ನಾವು ಫೋನ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೆ. ಅವರು ಆ ಫುಡ್ಡನ್ನು ವೇಸ್ಟ್ ಮಾಡಿದರೆ ಎತ್ಕೊಂಡೋಗಿ ನಿರ್ಗತಿಗಳು ಕೊಡ್ತಾಯಿದ್ರು. ಆ ಫುಡ್ ಬ್ಯಾಂಕ್ ಡೇನ ಅವ್ರಿಗೂ ನಾವು ಫುಡ್ ಬ್ಯಾಂಕ್ ಡೇ ಮುಳಬಾಗಿಲು ತಾಲೂಕು ತಿಳಿಸ್ಕೊಳ್ಳಿದ್ರೆ ನಮ್ಮ ಕೃಷ್ಣಮೂರ್ತಿ ಅವರು ಅಂತ ಹೇಳಬೇಕಾಗುತ್ತೆ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ರೆ ಮುಂದಿನ ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ಈ ಸಮಯದಲ್ಲಿ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಫುಡ್ ಬ್ಯಾಂಕ್ ವತಿಯಿಂದ ಈ ದಿನ ವಿಶ್ವ ಆಹಾರ ದಿನಾಚರಣೆ ಮಾಡುವುದರ ಮುಖಾಂತರ ನಮ್ಮ ಮುಳಬಾಗಿಲಿನ MB ಕೃಷ್ಣಮೂರ್ತಿ ಅವರು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರು ನಮ್ಮ ಈ ಮುಳಬಾಗಿಲು ತಾಲೂಕಿನ ಈ ಪ್ರವಾಸ ಮಂದಿರದ ಬೆಳಗಿನ ವಾಯು ವಿಹಾರದ ಸ್ನೇಹಿತರ ಬಳಗದ ಒಂದಿಗೆ ಈ ದಿನ ಬೆಳಗ್ಗೆ ಮ್ಯಾರಥಾನ್ ಮತ್ತು ರನ್ನಿಂಗ್ ವಾಕ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ನಮ್ಮ ಗೌರವಾನ್ವಿತ ಎಲ್ಲ ನಮ್ಮ ಸ್ನೇಹಿತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಸ್ನೇಹಿತರನ್ನ ಕಾರಣಕರ್ತರಾಗಿದ್ದಾರೆ. ಮೊದಲಿಗೆ ನಮ್ಮ ಗೌರವಾನ್ವಿತ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಕೃಷ್ಣಮೂರ್ತಿಯವರು ಕರ್ನಾಟಕ ಫುಡ್ ಬ್ಯಾಂಕ್ ಅಂತ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಈ ಮುಳಬಾಗಿಲು ತಾಲೂಕಿನಲ್ಲಿ ಹಮ್ಮಿಕೊಂಡು ಯಾರು ಊಟ ಇಲ್ಲದೆ ಹಸಿವಿನಿಂದ ಮಲಗಬಾರ್ದು, ಸಭೆ ಸಮಾರಂಭಗಳಲ್ಲಿ ಮಾಡಿರ್ತಕ್ಕಂಥ ಆಹಾರ ವ್ಯರ್ಥವಾಗಿ ಚರಂಡಿ ಮತ್ತು ಬೇರೆ ಇದಕ್ಕೆ ವೇಸ್ಟ್ ಆಗಬಾರ್ದು ಅಂತ ಒಂದೇ ಉದ್ದೇಶದಿಂದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲೇ ಸಭೆ ಸಮಾರಂಭ ಆದರೆ ಮಿಕ್ಕ ಆಹಾರವನ್ನು ಯಾರಿಗೆ ಹಸಿದ ಹೊಟ್ಟೆಗಳಿಗೆ ಊಟ ನೀಡಬೇಕು ಅನ್ನೋ ಉದ್ದೇಶದಿಂದ ಅವರು ಪಾಪ 2 ವರ್ಷ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ನಿರಂತರವಾಗಿ ಪ್ರೋತ್ಸಾಹ ನೀಡೋಣ. ಇಂಥ ಕಾರ್ಯಕ್ರಮಗಳನ್ನು ಇನ್ನ ತಾಲೂಕಿನಾದ್ಯಂತ ಹಾಗೂ ನಮ್ಮ ಕರ್ನಾಟಕದಾದ್ಯಂತ ವಿಸ್ತರಿಸಿ ಯಾರು ಹಸಿವಿನಿಂದ ಮಲಗಬಾರ್ದು, ಎಲ್ರಿಗೂ ಕೂಡ ಊಟ ಸಿಗಬೇಕು, ಊಟ ವ್ಯರ್ಥ ಆಗಬಾರ್ದು ಅಂತ ಒಂದು ಒಳ್ಳೆ ಉದ್ದೇಶದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಮುಳಬಾಗಿಲು ತಾಲೂಕಿನ ಸಮಸ್ತ ನಾಗರಿಕ ಪರವಾಗಿ ಹಾಗೂ ನಮ್ಮ IB ವಾಯು ವಿಹಾರದ ಸ್ನೇಹಿತರ ಎಲ್ಲರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟ. ನಮಸ್ಕಾರ. ಇವತ್ತಿನ ದಿನ ಕರ್ನಾಟಕ ಫುಡ್ ಬ್ಯಾಂಕ್ ರಿಜಿಸ್ಟ್ರೇಷನ್ ಪರವಾಗಿ ಇದರ ವ್ಯವಸ್ಥಕರಾದಂಥ ನಮ್ಮ ಕೃಷ್ಣಮೂರ್ತಿ ಅವರು ಮೊನ್ನೆ ಇವತ್ತು ಫುಡ್ ಬ್ಯಾಂಕ್ದು ಒಂದು ಸೆಲೆಬ್ರೇಷನ್ ಮಾಡಬೇಕು ಸರ್ ಅಂತ ಎಲ್ರಿಗೂ ಇಲ್ಲಿರೋ ನಮ್ಮ ವಾಕಿಂಗ್ ಟೀಮ್ ಏನಿದೆ, ನಮ್ಮ ಸ್ನೇಹಿತರು, ನಮ್ಮ ದೊಡ್ಡವರು ಎಲ್ಲರೂ ಸೇರಿ ಕೃಷ್ಣಮೂರ್ತಿ ಅವರು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಅವರು ಕೇಳ್ಕೊಂಡಾಗ ನಾವು ನಮ್ಮ ರಾಜೇಂದ್ರರಾಗಿ, ನಮ್ಮ ನಾಲ್ಕು ನಮ್ಮ ರಫೀಕ್ ಸಾಬಿ, ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ವೆಂಕಟಪ್ಪ, ಆಯುರ್ಪಳಪ್ಪ, ನಾಗರಿಕರು ಸೇರಿ ಇದಕ್ಕೆ ಕೃಷ್ಣಮೂರ್ತಿ ಅವರು ಹೇಳಿದ್ದಕ್ಕೆ ಇವರು ಒಪ್ಕೊಂಡು ಇವತ್ತಿನ ದಿನ ಈ ಪ್ರೋಗ್ರಾಮನ್ನು ಮಾಡಬೇಕು ಅಂತ
ಎಲ್ರಿಗೂ ಅವರು ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ ನಮಗೆಲ್ಲನೂ. ಆ ಡ್ರೆಸ್ ಕೋಡ್ ಹಾಕ್ಕೊಂಡು ಈ ಪ್ರೋಗ್ರಾಮ್ ಯಶಸ್ವಿ ಮಾಡಬೇಕಂತ ನಾವು ಇದನ್ನು ಇವತ್ತು ಇದು ಏನಿದೆ ಫುಡ್ ಬ್ಯಾಂಕನ್ನು ಯಶಸ್ವಿ ಮಾಡಬೇಕು. ಮತ್ತು ಎಲ್ಲೇ ಒಂದು ಪ್ರೋಗ್ರಾಮ್ಗಳಲ್ಲಿ ಫುಡ್ ಏನಾದರೂ ಉಳ್ಕೊಂಡ್ರೆ ಆ ಫುಡ್ಡನ್ನು ನಮ್ಮ ಕೃಷ್ಣಮೂರ್ತಿ ಅವ್ರಿಗೆ ಫೋನ್ ಮಾಡಿ ತಲುಪಿಸ್ಬೇಕು. ಇದು ಫುಡ್ ಅಂದರೆ ಇದು ಜೀವನದಲ್ಲಿ ಇದು ಮುಖ್ಯ ನಮಗೆ. ಈ ಆಹಾರ ಅನ್ನೋದು ಪ್ರತಿಯೊಬ್ಬರಿಗೂ ಇದು ಮುಖ್ಯ ನಮಗೆ. ಈ ಆಹಾರವನ್ನು ವೇಸ್ಟ್ ಮಾಡದೆ ಅವರಿಗೆ ತಲುಪಿಸಿದ್ರೆ ಅವರು ಬಡಬಗ್ಗರು ಇದೆಲ್ಲ ಅವ್ರ ಜೊತೆ ಅನಾಥಾಶ್ರಮಗಳು ಬಡವರು ಊಟದಿಂದ ಇರೋದು ಎಷ್ಟೋ ಜನಕ್ಕೆ ಅವರು ತಲುಪಿಸ್ತಾರೆ, ಸಹಾಯ ಮಾಡ್ತಾರೆ. ಒಂದು ಹಸುವಿನೇ ಒಂದು ಪ್ರೋಗ್ರಾಮನ್ನು ಅವರು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು. ಕರ್ನಾಟಕ ಫುಡ್ ಬ್ಯಾಂಕ್ ಅಡ್ಮಿನಿಸ್ಟ್ರೇಷನ್ ಇದರ ವ್ಯವಸ್ಥಾಪಕರಾದಂಥ ಕೃಷ್ಣಮೂರ್ತಿ ಅವರು ಸುಮಾರು ಒಂದು 2-3 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ ಇದು. ಇದು ಎಲ್ರಿಗೂ ಬರೋದಿಲ್ಲ. ಈ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ರಿಗೂ ಆಗೋದಿಲ್ಲ. ಕೆಲವರೇ ಅದನ್ನು ಅಳವಡಿಸ್ಕೊಂಡು ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಇಂಥ ಕಾರ್ಯಕ್ರಮಕ್ಕೆ ನಮ್ಮ ರಾಜೇಂದ್ರ ಗೌಡ ಹೇಳ್ದಂಗೆ ಎಲ್ಲೇ ಮದುವೆ ಸಮಾರಂಭಗಳು ಇಂಥವುಗಳಲ್ಲಿ ಎಲ್ಲೇ ಆಹಾರ ಮಿಕ್ಕಿರಲಿ ಅಂಥ ಆಹಾರವನ್ನು ವೇಸ್ಟ್ ಮಾಡದೆ ನಮ್ಮ ಕೃಷ್ಣಮೂರ್ತಿ ಅವರಿಗೆ ಫೋನ್ ಮಾಡಿ ಅವ್ರ ಮುಖಾಂತರ ಬಡಬಗ್ಗರಿಗೆ ನೀಡಲು ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರುವ ಅವರಿಗೆ ನಾವೆಲ್ಲ ಧನ್ಯವಾದಗಳನ್ನು ಹೇಳೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ನಾನೇನು ಇವತ್ತೊಂದು ಶುಭ ದಿನ. ಯಾಕಂದರೆ ದಿನಕ್ಕೆ ಒಂದೊಂದು ಅದೇ ಆದ ಒಂದು ಮಹತ್ವ ಇರುತ್ತೆ. ಇವತ್ತು ಕರ್ನಾಟಕ ಫುಡ್ ಬ್ಯಾಂಕು ಒಂದು ಕಾರ್ಯಕ್ರಮವನ್ನು ನಾವು ಒಟ್ಟಿಗೆ ಸೇರಿ ಮಾಡಿದ್ದು ಬಹಳ ಸಂತೋಷ. ಹಾಗೆಯೇ ಇನ್ನೊಂದು ನಾನು ಹೇಳಕ್ಕೆ ಬಯಸ್ತೇನೆ, ಇವತ್ತು ಟೀಚರ್ಸ್ ದಿನಾಚರಣೆ ಇವತ್ತು ಅದು ಒಂದು ಮಹತ್ವ. ಮತ್ತು ಇನ್ನೊಂದು ಬೀಗೆ ನಾನು ಹೇಳಬೇಕಾದ್ರೆ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ಈದ್ ಮಿಲಾದ್ ಅದು ಒಂದು ಈ ಸಂದರ್ಭದಲ್ಲಿ ವಿಶೇಷ ಅಂತ ಹೇಳಿ ನೀವೆಲ್ಲ ಸೇರಿ ಎಲ್ಲ ನಗುನಗ್ತಾ ನಾವು ಇಲ್ಲಿ ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂತೋಷ ಪಡ್ತೀನಿ. ಇಲ್ಲಿ ಸೇರಿದ್ದೆ ನಮ್ಮ ನಗೆ ಹಬ್ಬ. ನಾವೆಲ್ಲ ಸೇರಿ ಹೀಗೆ ಒಂದೊಂದು ದಿನಕ್ಕೆ ಒಂದೊಂದು ಕಾರ್ಯಕ್ರಮ ಮಾಡಿ ಒಳ್ಳೆ ಕಾರ್ಯವನ್ನು ಮಾಡ್ಕೊಂಡು ಹೋಗ್ಬೇಕಂತ ನಾನು ಆಶಿಸುತ್ತಾ ಎಲ್ಲರಿಗೂ ನಾನು ಧನ್ಯವಾದ. ವಯಸ್ಸಿಗೆ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ದಿನಗಳಲ್ಲಿ ಸುಮಾರು ಜನ ಊಟ ಇಲ್ಲದೆ ಇರ್ತಕ್ಕಂಥ ಭಾಳ ಜನ ಇದ್ದಾರೆ. ಅದನ್ನು ಮನಗೊಂಡವರು ಎಲ್ಲೆಲ್ಲಿ ಆಹಾರ ಪದಾರ್ಥ ಉಳಿಯುತ್ತೋ ಅದನ್ನು ಎತ್ಕೊಂಡು ಹೋಗಿ ಅವ್ರಿಗೆ ತಲುಪಿಸುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹಳ ಒಳ್ಳೆಯದು. ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಅದನ್ನು ವೇಸ್ಟ್ ಮಾಡಬೇಕು ಅಂದರೆ ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡು ಅವರು ಎಲ್ಲಾದರೂ ಬಿಸಾಡೋದು ಹೊತ್ತು ಎಲ್ಲಂದ್ರೆ ಅಲ್ಲಿ ಬಿಸಾಡೋ ಆ ಥರ ಇರಲಿಲ್ಲ. ಈ ಒಂದು ಫುಡ್ ಬ್ಯಾಂಕ್ ಓಪನ್ ಮಾಡೋದ್ರಿಂದ ನಮ್ಮ ಸರ್ಕಾರಕ್ಕೆ ಹಾಗೂ ನಮ್ಮ ಜನಗಳಿಗೆ ಪರಿಸರ ಮುಖ್ಯವಾಗಿ 3 ಉಪಯೋಗಗಳಾಗುತ್ತೆ. ಒಂದು ಎಲ್ಲಂದ್ರೆ ಅಲ್ಲಿ ವೇಸ್ಟ್ ಮಾಡೋದ್ರಿಂದ ಅದ್ರ ಮೇಲೆ ಕ್ರಿಮಿಕೀಟಗಳು ಕುತ್ಕೊಂಡು ಅದು ಸಾಂಕ್ರಾಮಿಕ ರೋಗಗಳನ್ನ ಹರಡೋದೊಂದು. ಮತ್ತು ಎರಡನೇದು ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಯಾರು ಹಸಿರ್ತಾರೆ ಅಂಥವ್ರಿಗೆ ಒಂದು ಊಟ ವ್ಯವಸ್ಥೆ ಮಾಡೋದಾಗುತ್ತೆ. ಹಾಗೂ ಮೂರನೇದು ಬಂದು ಈ ಒಂದು ಏನು ವೇಸ್ಟೇಜ್ ಅನ್ನೋ ಕಾನ್ಸೆಪ್ಟನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು. ವೇಸ್ಟೇಜ್ ಅನ್ನೋದ್ರಿಂದ ದುಡ್ಡು ಮತ್ತು ಫುಡ್ಡು ಎಲ್ಲ ವೇಸ್ಟ್ ಆಗುತ್ತೆ. ಆ ಒಂದು ಎಲ್ಲ ಕಾನ್ಸೆಪ್ಟ್ಗಳಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅಂತ ಈ ಒಂದು ಫುಡ್ ಕಾನ್ಸೆಪ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ.